ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಬ್ಬಿದಂತಹ ಪೂರಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದನ್ನು ತುಂಬ ಹೊತ್ತು ಇಟ್ಟುಕೊಂಡು ಕೂಡ ನಾವು ತಿಂದರೆ ನಾರಾಗೋದಾಗಲಿ ಏನೂ ಆಗೋದಿಲ್ಲ ಮತ್ತು ರುಚಿಕರವಾಗಿ ಕೂಡ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಸಂಜೆ ಟೀ ಟೈಮಿಗೆಲ್ಲ ಇದನ್ನು ಮಾಡಿಕೊಂಡು ತಿನ್ಬೋದು. ಅದರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಮಾಡುವಂತಹ ಪಲ್ಯದ ರೆಸಿಪಿಯನ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿಯನ್ನು ಹಾಗಾದರೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಾಗಿ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದೇ ಕಪ್ಪು ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕಿಲ್ಲಿ. ಆವಾಗ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಟೆಕ್ಸ್ಚರು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೈದಾ ಹುಡಿಯನ್ನು ಹಾಕಿ ಆದ ನಂತರ 4 ಚಮಚ ಆಗುವಷ್ಟು ಇಲ್ಲಿ ಸಣ್ಣ ರವೆ ಬರುತ್ತೆ ನೋಡಿ, ಚಿರೋಟಿ ರವೆ ಅಂತೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದಕ್ಕೆ 4 ಸ್ಪೂನು ಹಾಕಿದರೆ ಸಾಕಾಗುತ್ತೆ. ಇಷ್ಟು ಹಾಕಿದ ನಂತರ ನಾವು ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ, ಆಮೇಲೆ ಸಾಫ್ಟಾಗಿ ಕೂಡ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ತುಂಬ ಟೈಮ್ ನಮಗೆ ನಾರಾಗದೆ ಕೂಡ ಉಳಿಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಹದ ನೋಡಿಕೊಂಡು ನೀರನ್ನು ಹಾಕಿ ಕಲಸ್ಕೊಳ್ಬೇಕು. ಪೂರಿಯ ಹಿಟ್ಟಿನ ಹದ ಹೇಗಿರಬೇಕು ಅಂತಂದರೆ ತುಂಬ ಗಟ್ಟಿ ಕಲಸ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿ ಕಲಸಿದ ನಂತರ ನಾದ್ಕೊಳ್ಬೇಕು. ಈಗ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಪೂರಿ, ಮತ್ತು ತುಂಬ ಹೊತ್ತು ಇಟ್ಟರೆ ಕೂಡ ನಾರಾಗೋದಾಗಲಿ ಏನೂ ಆಗೋದಿಲ್ಲ. ಈಗ ಚಪಾತಿ ಹಿಟ್ಟಿಗಿಂತನೂ ಗಟ್ಟಿಯಾಗಿ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಆಗಾಗ ನೀವು ಹದ ನೋಡ್ಕೊಳ್ಬೋದು ನೋಡಿ, ಈ ಥರನೇ ಸ್ವಲ್ಪನೇ ಹಾಕ್ಕೊಳ್ಳಿ ಆಗಾಗ. ಈಗ ಎಲ್ಲ ಹಿಟ್ಟನ್ನು ಕಲಸಿ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಗಟ್ಟಿಗೆ ನಾನು ಕಲಸ್ಕೊಂಡಿದ್ದೀನಿ. ಈ ಹಂತದಲ್ಲಿ ಸ್ವಲ್ಪ ನಾದಿದ್ರೆ ಸಾಕಾಗತ್ತೆ. ಇನ್ನು ಅದನ್ನು ನಾವು 1/4 ಗಂಟೆ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಇಲ್ಲಿ ನಾವು ಚಿರೋಟಿ ರವೆಯನ್ನು ಕೂಡ ಬಳಸಿರೋದ್ರಿಂದ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಅದು ನೆನೆಬೇಕು. ಅಷ್ಟು ಹೊತ್ತು ನಾವೀಗ 1/4 ಗಂಟೆ ಎಲ್ಲ ಹಾಗೆ ಬಿಟ್ಟಾಗ ಪ್ರತಿಯೊಂದು ಪೂರಿನೂ ಅಷ್ಟೇ ಉಬ್ಬಿಕೊಂಡಂದರೆ ಅಷ್ಟು ಸಾಫ್ಟಾಗಿ ಕೂಡ ಸ್ವಲ್ಪನೂ ನಾರೆಲ್ಲ ಆಗದೆ ಹಾಗೆಯೇ ಬರುತ್ತೆ. ಈಗ ಸ್ವಲ್ಪ ಹೊತ್ತು ನಾದ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಅದನ್ನು ಒಮ್ಮೆ ಲೆವೆಲ್ ಮಾಡಿ ಮುಚ್ಚಳವನ್ನು ಮುಚ್ಚಿ 1/4 ಗಂಟೆ ಹಾಗೆಯೇ ಬಿಡೋಣ. ಪೂರಿ ಹಿಟ್ಟೆಲ್ಲ ಸರಿಯಾಗಿ ನೆನೆಯಷ್ಟು ಹೊತ್ತಲ್ಲಿ ನಾವಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಒಂದು ಆಲೂಗೆಡ್ಡೆ ಪಲ್ಯವನ್ನು ಕೂಡ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 1.5 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳನ್ನು ಹಾಕ್ಕೊಳ್ಬೇಕು. ಇದು ಸಿಡಿದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಇನ್ನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿಯನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ನಾನು. ಇದನ್ನು ಎಣ್ಣೆಯಲ್ಲೇ ಇನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಬೆಂದಾದ ನಂತರ ಹಸಿಮೆಣಸಿನಕಾಯನ್ನು ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ಸರಿಯಾಗಿ ಬೇಯಬೇಕು. ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಳ್ಬೇಕು. ಈಗಾಗಲೇ ಸರಿಯಾಗಿ ಬೆಂದಿದೆ. ಈ ಹಂತದಲ್ಲಿ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿದ್ದೀನಿ. ಹಳದಿಯನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಬೆಂದಿರುವಂತಹ ಆಲೂಗೆಡ್ಡೆಯನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ 3 ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆ ಸರಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬೆಂದಿರುವಂತಹ ಆಲೂಗೆಡ್ಡೆಯನ್ನು ಈಗ ಹಾಕಿದ್ದಾಯಿತು. ನೆಕ್ಸ್ಟ್ ಈಗ ಬಟಾಣಿಯನ್ನು ಹಾಕ್ಕೊಳ್ಬೇಕು. ನಾನು ಮುಂಚಿನ ದಿವಸನೇ ಅಂತಂದರೆ ರಾತ್ರಿ ಎಲ್ಲ ಇದನ್ನು ನೆನೆಸಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಪೂರಿಯನ್ನು ಮಾಡ್ತಿರ್ಬೇಕಾದ್ರೆ ರಾತ್ರಿ ಫುಲ್ಲು ನೆನೆಸಿದಾದ ನಂತರ ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೆ. ಇನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾವು ನೀರನ್ನು ಹದ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದು ಪಲ್ಯ ಥರನೂ ನೀವು ಮಾಡ್ಕೊಳ್ಬೋದು. ಪೂರಿ ಅಂತ ಆಗೋಕ್ಕೂ ಒಂದು ಸ್ವಲ್ಪ ನೀರಾಗಿ ಇರಬೇಕಾಗತ್ತೆ. ಅದಕ್ಕಾಗಿ ನಾನು ನೀರನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ನಿಮಗೆ ಅದು ಸ್ವಲ್ಪ ತಣ್ಣಗಾದಾಗ ದಪ್ಪ ಆಗುತ್ತೆ, ಅದಕ್ಕೋಸ್ಕರ ನೀರನ್ನು ಇಲ್ಲಿ ಜಾಸ್ತಿ ಬಳಕೆ ಮಾಡ್ಕೊಳ್ಬೋದು. ಇನ್ನಿದು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಇದಕ್ಕೆ ನಿಂಬೆಹಣ್ಣಿನ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ಮತ್ತು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ ಪಲ್ಯ ರೆಡಿಯಾಗುತ್ತೆ. ಪೂರಿ ಜೊತೆಗೆ ಇದು ಬಹಳನೇ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಈಗ ಕೊನೆಯಲ್ಲಿ
ಒಂದು ಕುದಿ ಬಂದಿದೆ, ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಆಫ್ ಮಾಡಿ ಆದ ನಂತರ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತು ಸಣ್ಣಕ್ಕೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಕರವಾಗಿರೋಂತಹ ಒಂದು ಪಲ್ಯ ಕೂಡ ರೆಡಿ ಆಯಿತು. ಇನ್ನು ನಾವಾಗಲೇ ರೆಸ್ಟ್ ಆಗೋದಕ್ಕೆ ಬಿಟ್ಟಂತಹ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನಾವು ಚಿರೋಟಿ ರವೆ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಮುಚ್ಚಳವನ್ನು ತೆಗೆದು. ಇನ್ನು ಈಗ ನೆಕ್ಸ್ಟ್ ಪ್ರೋಸೆಸ್ ಅಂತಂದರೆ ಸರಿಯಾಗಿ ನಾದ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷ ಎಲ್ಲ ನೀವು ಹಿಟ್ಟನ್ನು ಹೀಗೆ ನಾದೋದ್ರಿಂದ ಪೂರಿ ಉಬ್ಬಿಕೊಂಡು ಕೂಡ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಟೈಮ್ ಇತ್ತು ಅಂತಂದರೆ ಇದೇ ಥರನೇ ಒಂದು 5ರಿಂದ 10 ನಿಮಿಷ ಆದರೂ ನಾದ್ಕೊಳ್ಬೇಕು. ಅಷ್ಟು ಪರ್ಫೆಕ್ಟಾಗಿ ಪೂರಿಗಳು ಪ್ರತಿಯೊಂದು ಉಬ್ಬಿಕೊಂಡು ಬರುತ್ತೆ. ನಾನು ಕೂಡ ಅಷ್ಟೇ ಇಲ್ಲಿ 5 ನಿಮಿಷ ಸರಿಯಾಗಿ ಈ ಥರನೇ ನಾದ್ಕೊಂಡಿದ್ದೀನಿ. ಆವಾಗ ಏನಾಗುತ್ತೆ ಅಂತಂದರೆ ಮೈದಾ ಹಿಟ್ಟಾಗಿರ್ಬೋದು, ನಾವು ಸ್ವಲ್ಪ ತುಪ್ಪ ಎಲ್ಲ ಹಾಕಿದ್ದೀವಲ್ಲ, ಸರಿಯಾಗಿ ಮಿಕ್ಸ್ ಆಗುತ್ತೆ. ಪ್ರತಿ ಬಾರಿನೂ ಅಷ್ಟೇ ಪೂರಿಯನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಈ ಥರ ಸಾಫ್ಟಾಗಿ ನೋಡಿ ಈ ಥರ ಬರಬೇಕು. ಇಷ್ಟಾದರೆ ಸಾಕಾಗುತ್ತೆ. ಇನ್ನಿಲ್ಲಿ ನಾನಿವತ್ತು ಒಂದು ಪೂರಿ ಕಟ್ಟರನ್ನು ತಗೊಂಡಿದ್ದೀನಿ. ಅದರಲ್ಲಿ ತುಂಬ ಬೇಗ ನಾವು ಪೂರಿಗಳನ್ನು ಮಾಡ್ಕೊಳ್ಬೋದು. ನಿಮಗೆ ಪ್ರತಿಯೊಂದು ಪೂರಿಯನ್ನು ಕೂಡ ಲಟ್ಟಿಸ್ಕೊಳ್ಳುವಂತಹ ಅವಶ್ಯಕತೆಯೂ ಇರೋದಿಲ್ಲ. ಈಗ 2 ಪೋರ್ಷನಲ್ಲಿ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. 2 ಭಾಗವಾಗಿ ದೊಡ್ಡಕ್ಕೆ ನಾವೀಗ ಪೂರಿಗಳನ್ನು ಈ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕೀಗ. ಪುಡಿಯನ್ನು ಉದುರಿಸ್ಕೊಂಡು ನೋಡಿ ಈ ಥರ ತುಂಬ ಅಗಲಕ್ಕೆ ನಾವೀಗ ಲಟ್ಟಿಸ್ಕೊಂಡು ಆಮೇಲೆ ಪೂರಿ ಕಟ್ಟರಿಂದ ಈ ಥರ ಮಾಡ್ಕೊಳ್ಬೋದು. ಬಹಳ ಬೇಗ ಅಂತಂದರೆ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ರಾಶಿ ಪೂರಿಗಳನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಆನ್ಲೈನಲ್ಲೆಲ್ಲ ನಿಮಗೆ ಈಸಿಯಾಗಿ ಈ ಕಟ್ಟರ್ ನಿಮಗೆ ಸಿಗುತ್ತೆ. ಅದು ಅಲ್ಲ ಅಂತಂದರೆ ಒಂದೊಂದಾಗಿ ಲಟ್ಟಿಸೋತಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಇದು ನಿಮಗೆ ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು. ಪೂರಿಗೆಲ್ಲ ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು. ನಾನಿಲ್ಲಿ ಹದ ಪ್ರಮಾಣದಲ್ಲಿ ನಾನೀಗ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜಿನ ಪೂರಿಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೀಗ ಕಟ್ಟರನ್ನು ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ ನೋಡಿ. ಒಮ್ಮೆ ಇದನ್ನು ಹೀಗೆ ಇಟ್ಕೊಂಡು ರೋಲ್ ಮಾಡ್ತಾ ಹೋದಾಗೇ ಅದು ಸರಿಯಾಗಿ ಪೂರಿ ಶೇಪಲ್ಲಿ ಕಟ್ಟಾಗಿ ಬರುತ್ತೆ. ನೋಡ್ಬೋದು ನೀವೀಗ ಒಂದೇ ಸಲಕ್ಕೆ ನೋಡಿ ಇಷ್ಟು ಫಾಸ್ಟಾಗಿ ತಗೊಂಡು ಹೋಗಬೇಕು. ನಿಲ್ಲಿಸಿ ನಾವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸರ್ವಿಸ್ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಇದನ್ನು ಒಂದಷ್ಟು ರಾಶಿ ಪೂರಿಗಳನ್ನು ಮಾಡ್ಕೊಳ್ಬೋದು. ಈಗ ಒಂದು ವೇಳೆ ನಿಮಗೆ ಅಕಸ್ಮಾತ್ ಎಲ್ಲಿಯಾದ್ರದ್ದು ಬ್ಲೇಡೆಲ್ಲ ನಾವು ಪ್ರೆಸ್ ಮಾಡಿದ್ದು ಕಡಿಮೆ ಆಯಿತು ಅಂತಂದಾಗ ಅದು ನೋಡಿ ಈ ಥರ ಬರದೇನೂ ಇರಬಹುದು ತೆಗೆಯೋದಕ್ಕೆ. ಆವಾಗ ಚಾಕುವಿನಿಂದ ಸ್ವಲ್ಪ ಬಿಡಿಸ್ಕೊಳ್ಬೋದು. ಅದರ ಶೇಪ್ ಬಂದಿರುತ್ತಲ್ಲ, ಒಂದು ಸ್ವಲ್ಪ ಅಚ್ಚು ಇರುತ್ತೆ ಅಷ್ಟೇ ಅದರದ್ದು. ಆವಾಗ ಹೀಗೆ ಮಾಡಿಕೊಂಡ್ರೆ ಈಸಿಯಾಗಿ ಪೂರಿಗಳನ್ನು ತೆಗಿಬೋದು. ಒಂದೇ ಸೈಜಲ್ಲಾಗಿ ಎಲ್ಲ ಪೂರಿಗಳು ಒಂದೇ ಸೈಜಲ್ಲಿ ಬರುತ್ತೆ ನೋಡಿ. ಅದು ಕೂಡ ಹಾಗೆಯೇ ನೀಟಾಗಿ ಅಷ್ಟು ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಈಗ ಒಂದೊಂದನ್ನೇ ತೆಗೆದಿದ್ದೀನಿ. ಈಗಾಗಲೇ ಎಣ್ಣೆಯನ್ನು ಕೂಡ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕಾದ ಎಣ್ಣೆಯಲ್ಲಿ ಒಂದೊಂದನ್ನೇ ಕರಿಬೋದು. ಈ ಪೂರಿಗೆಲ್ಲ ಜಾಸ್ತಿ ನಾವು ಎಣ್ಣೆಯನ್ನು ಕೂಡ ಕಾಯಿಸಬಾರ್ದು. ಒಂದು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಈ ಪ್ರತಿಯೊಂದು ಪೂರಿಗಳನ್ನು ಕರೆದು ತಗೊಳ್ಬೇಕು. ಈಗ ನಾವು ಎಕ್ಸ್ಟ್ರಾಸ್ ಉಳಿದಿರತ್ತೆಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ, ಅದನ್ನೆಲ್ಲ ಇನ್ನೊಂದು ಪೂರಿ ನಾವು ದೊಡ್ಡಕ್ಕೆ ಲಟ್ಟಿಸ್ಕೊಳ್ತೀವಲ್ಲ ಅದರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಟ್ಟಿಗೆ ಹಾಕಿ ಲಟ್ಟಿಸ್ಕೊಳ್ಬೋದು. ಈಗ ನೋಡ್ಬೋದು ಎಲ್ಲ ಪೂರಿಗಳನ್ನು ನಾನು ತೆಗೆದಿಟ್ಟಿದ್ದೀನಿ ನೋಡಿ. ಒಂದಷ್ಟು ಪೂರಿಗಳು ರೆಡಿಯಾಗಿರುತ್ತೆ. ಒಂದು 10ರಿಂದ 15 ಒಮ್ಮೆಗೆ ನಾವು ಮಾಡ್ಕೊಳ್ಬೋದು. ಇನ್ನು ಸ್ಯಾಂಪಲಿಗೆ ಅಂತ ಒಂದು ಪೂರಿಯನ್ನು ನಾನಿಲ್ಲಿ ಹಾಕಿ ಕರಿತಾ ಇದ್ದೀನಿ. ನೀವು ಒಮ್ಮೆಲೆ 3 ಪೂರಿಯನ್ನು ಕೂಡ ಹಾಕ್ಕೊಳ್ಬೋದು. ಬಹಳನೇ ಚೆನ್ನಾಗಿ ಉಬ್ಬಿಕೊಂಡು ಕೂಡ ಬರುತ್ತೆ. ನಾವು ಯಾವತ್ತೂ ಪೂರಿಯನ್ನು ಮಾಡ್ಕೊಳ್ಬೇಕಾದ್ರೆ ಹಿಟ್ಟನ್ನು ನಾದಿಕೊಳ್ಳೋದ್ರಲ್ಲಿ ಪ್ರತಿಯೊಂದು ಪೂರಿಯನ್ನು ಕೂಡ ನಾವು ಒಬ್ಸರ್ವ್ ಮಾಡ್ಕೊಳ್ಬೋದು. ಎಲ್ಲನೂ ಅಷ್ಟು ಚೆನ್ನಾಗಿ ಉಬ್ಬಿಕೊಂಡು ಕೂಡ ಬಂದಿತ್ತು. ನೋಡ್ಬೋದು ನಾನು 3 ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಯಾವ ಥರ ಉಬ್ಬಿಕೊಂಡು ಬಂದಿದೆ ಅಂತ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು 2 ಬದಿ ಕೂಡ ಹಾಗೆಯೇ ಗೋಲ್ಡನ್ ಬ್ರೌನ್ ಕಲರಿಗೆ ನಾವು ಇದನ್ನು ಕರೆದು ತಗೊಳ್ಬೇಕು. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡಿದ್ದೀನಿ. ಈಗಾಗಲೇ ನೋಡ್ಬೋದು ನೀವು ಎಷ್ಟು ಬೇಗ ರೆಡಿ ಆಯ್ತಲ್ವಾ. ಪ್ರತಿಯೊಂದು ಪೂರಿನೂ ತುಂಬಾ ಸೂಪರಾಗಿ ಉಬ್ಬಿಕೊಂಡು ಕೂಡ ಬಂದಿತ್ತು. ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ. ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಥರ ಎಲ್ಲ ನಾವೆಲ್ಲ ಹಿಟ್ಟೆಲ್ಲ ಹಾಕಿದ್ದೀವಿ ನೋಡಿ. ಗೋಧಿ ಹಿಟ್ಟು ಆಗಿರ್ಬೋದು, ಸ್ವಲ್ಪ ಮೈದಾ ಹಿಟ್ಟು, ಚಿರೋಟಿ ರವೆ ಎಲ್ಲವನ್ನು ಹಾಕಿದರೆ ಈ ಥರ ಉಬ್ಬಿಕೊಂಡು ಬರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ.
ಅಥವಾ ನಿಮ್ಮಲ್ಲಿ ಪೂರಿ ಕಟ್ಟರ್ ಇಲ್ಲ ಅಂತ ಅನ್ನೋರು ಒಂದೊಂದು ಪೂರಿಯನ್ನು ಕೂಡ ಲಟ್ಟಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಈ ಥರ ಕಟ್ಟರ್ ಇದ್ದರೆ ನಮಗೆ ಒಂದು ಹೆಲ್ಪ್ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಪೂರಿನೂ ಸಮಾನಾದಂತಹ ದಪ್ಪದಲ್ಲಿ ನಮಗೆ ಸಿಗುತ್ತೆ. ಈಗ ಪೂರಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ನಾವು ಒಂದೊಂದಾಗಿ ಲಟ್ಟಿಸ್ತೀವಿ ನೋಡಿ, ಆವಾಗ ಒಂದೊಂದು ಪೂರಿ ಒಂದು ತೆಳ್ಳಗೆ ಮತ್ತೊಂದು ದಪ್ಪ ಈ ಥರ ಎಲ್ಲ ಆಗುತ್ತೆ. ಬಟ್ ನಿಮಗೆ ಈ ಥರ ಪೂರಿ ಕಟ್ಟರಿಂದ ಮಾಡ್ತೀರಿ ಅಂತ ಆದರೆ ಬಹಳನೇ ಸೂಪರ್ ಆದಂತಹ ಪೂರಿಗಳು ಎಲ್ಲವೂ ಉಬ್ಬಿಕೊಂಡು ಬರುತ್ತೆ. ತುಂಬಾ ನೋಡೋದಕ್ಕೂ ಹಾಗೆಯೇ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇವತ್ತು ನಾವು ಮಾಡಿದಂತಹ ಮೆಥಡ್ ಇದೆಯಲ್ಲ, ಎಷ್ಟು ಹೊತ್ತು ಇಟ್ಟರೂ ಕೂಡ ನಾವು ನಾರಾಗೋದಿಲ್ಲ ಇದು. ಆಮೇಲೆ ಮಕ್ಕಳಿಗೆ ಟಿಫಿನಿಗೆ ಕೂಡ ಬಾಕ್ಸಿಗೆ ಹಾಕಿ ಕೊಡ್ಬೋದು. ಈಗಾಗಲೇ ನೋಡ್ಬೋದು ನೀವೀಗ, ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಮ್ಮೆ ನಾವು ಮುಟ್ಟಿದರೆ ಸಾಕು ನೋಡಿ ಯಾವ ಥರ ಅದು ಪೀಸ್ ಆಗುತ್ತೆ ಅಂತ ನೋಡ್ಬೋದು. ಜಸ್ಟ್ ಏನು ಪ್ರೆಸ್ ಮಾಡೋದಾಗಲಿ ಏನು ಬೇಕಲ್ಲ, ಮುಟ್ಟಿದರೆ ಅಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅದು. ಕಾಂಬಿನೇಷನ್ ಆಗಿ ಮಾಡಿರುವಂತಹ ಆಲೂಗೆಡ್ಡೆ ಪಲ್ಯ ಕೂಡ ಇದಕ್ಕೆ ತುಂಬಾ ಸೂಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಸಖತ್ತಾದಂತಹ ಕಾಂಬಿನೇಷನ್. ನೀವು ಟೀ ಟೈಮಿಗೆಲ್ಲ ಮಾಡಬೇಕು ಅಂತಾದರೆ ಈ ಥರದ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ನನಗೆ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹಲವಾರು ಒಳ್ಳೊಳ್ಳೆ ರುಚಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ಲಿಂಕಿಗೆ ಹೋಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.